ಈಗ ಕೆಂಪೇಗೌಡರ ಅಧ್ಯಯನ ಕೇಂದ್ರವನ್ನ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದೆ. ಅದೊಂದು ದೊಡ್ಡ ಪಾರಂಪರಿಕ ಕಟ್ಟಡ ಕಟ್ಟಬೇಕು ಹಾಗೆ ಅಂತ ಹೇಳಿದ್ರು. BBMPಯಿಂದ 50 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಅದು ಎಲ್ಲೋ ಒಂದು ಕಡೆ ಕುಂಟ ಸಾಗ್ತಾ ನಡೀತಾ ಇದೆ. ಅದರ ವೇಗವನ್ನು ಹೆಚ್ಚಿಸಬೇಕು ಒಂದೇದು. ಮತ್ತು ಬೆಂಗಳೂರು ನಿರಾಶ್ರಿತರ ಕೇಂದ್ರದ ಹತ್ರ ಏನು ಬಾಬು ಜಗಜೀವನ್ ರಾಮ ಇದ್ರು ಸ್ಮಾರಕ ಭವನ ಉದ್ಘಾಟನೆ ಆಯಿತು. ಅದರ ಪಕ್ಕದಲ್ಲೇ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಕೂಡ ಜಾಗ ಕೊಟ್ಟಿದ್ದಾರೆ. ಅದಿನ್ನೂ ಏನು ಕೂಡ ಪ್ರಗತಿ ಕಂಡಿಲ್ಲ. ಅದರಿಂದ ಅದಕ್ಕೆ ಅಡಿಪಾಯ ಹಾಕುವಂಥದ್ದು ಮತ್ತು ಭಾಳ ದೊಡ್ಡ ಪಾರಂಪರಿಕ ಕಟ್ಟಡವನ್ನು ಅದು ತಂದು ಇವತ್ತು ಬೆಂಗಳೂರಿನಲ್ಲಿ ಮತ್ತು ಏನು ಸುತ್ತಮುತ್ತ ರಾಜ್ಯಗಳಲ್ಲಿ ಶಾಸನಗಳು ಒಟ್ಟು 124-33 ಶಾಸನಗಳಿದ್ದಾವೆ. ಅವೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ. ಮತ್ತು ಕೆಂಪೇಗೌಡರ ಬಳಕೆ ಮಾಡಿದಂಥ ವಸ್ತುಗಳು ಆ ಎಲ್ಲವನ್ನು ಕೂಡ ಒಂದು ದೊಡ್ಡ ಮ್ಯೂಸಿಯಂ ಮಾಡಿ ಅಲ್ಲಿಡೋವಂಥದ್ದು ಆಗಬೇಕು. ಅದರಿಂದ ಸರ್ಕಾರ ಅದಕ್ಕೆ ಈ ವೇಗವನ್ನು ಹೆಚ್ಚಿಸಬೇಕು ಮತ್ತು ಅದಕ್ಕೆ ಬೇಕಾದಂಥ ಅನುದಾನವನ್ನು ಕೊಡಬೇಕು ಹಾಗೆ ಅಂತೇಳಿ ಈ ಮೂಲಕ ತಿಳಿಸೋಕ್ಕೆ ಇಚ್ಛೆ.